ಈ ಸ್ಟೋರಿಯನ್ನ ಪ್ರತಿಯೊಬ್ಬ ಪೋಷಕರು ತಪ್ಪದೇ ನೋಡಬೇಕು. ಯಾಕಂದ್ರೆ ಇದೊಂದು ಘಟನೆಯಿಂದ ನಾವು ಕಲಿತುಕೊಳ್ಳಬೇಕಾಗಿರುವ ವಿಷಯ ತುಂಬಾ ಇದೆ. ಮಕ್ಕಳ ವಿಚಾರದಲ್ಲಿ ಏನೆಲ್ಲ ಎಚ್ಚರಿಕೆ ತಗೊಳ್ಬೇಕು ಅನ್ನೋ ಸಂದೇಶವಿದು. ಇಂದಿನ ಸಮಾಜದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋದೇ ತಿಳಿಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಕೆಟ್ಟ ಘಟನೆಗಳು ಎಲ್ಲರನ್ನ ಅನುಮಾನ ದೃಷ್ಟಿಯಿಂದಲೇ ನೋಡುವಂತೆ ಮಾಡಿಬಿಡುತ್ತೆ. ಇವತ್ತು ನಿಮಗೆ ಹೇಳ್ತಿರೋ ಸ್ಟೋರಿ ಏನು ಅಂದ್ರೆ, ಈ ಸ್ಟೋರಿ ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆ. 44 ವರ್ಷದ ಸ್ಕೂಲ್ ಬಸ್ ಡ್ರೈವರ್ ಬೀಸಿದ ಪ್ರೇಮ ಪಾಶಕ್ಕೆ 14 ವರ್ಷದ ಏನೂ ಅರಿಯದ ಮುಗ್ಧ ವಿದ್ಯಾರ್ಥಿನಿ ಬಲಿಯಾದ ಕಥೆ. ಆಕೆಯ ಹೆಸರು ಜಾನ್ವಿ. ಚಿಕ್ಕಮಗಳೂರಿನ ಗಿರಿಯಾಪುರ ಗ್ರಾಮದ ಖಾಸಗಿ ಶಾಲೆಯಲ್ಲಿ 8ನೇ ತರಗತಿಯನ್ನ ವ್ಯಾಸಂಗ ಮಾಡ್ತಿದ್ಲು. ಅದೇ ಶಾಲೆಯಲ್ಲಿ 44 ವರ್ಷದ ಸಂತೋಷ್ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಕೆಲ ದಿನಗಳಿಂದ ತನ್ನನ್ನ ಪ್ರೀತಿಸುವಂತೆ ಜಾನ್ವಿಗೆ ಕಿರುಕುಳವನ್ನ ಕೊಡ್ತಿದ್ದ. ಈ ವಿಷಯವನ್ನ ಜಾನ್ವಿ ತನ್ನ ಪೋಷಕರಿಗೂ ಕೂಡ ತಿಳಿಸಿದ್ಲು. ಪೋಷಕರು ತಕ್ಷಣವೇ ಶಾಲೆಗೆ ಆಗಮಿಸಿ ಆಡಳಿತ ಮಂಡಳಿಯ ಜೊತೆ ಚರ್ಚೆಯನ್ನ ಮಾಡಿದ್ರು. ಮುಂದೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ತೀನಿ ಅಂತ ಆಡಳಿತ ಮಂಡಳಿ ತಿಳಿಸಿತ್ತು. ಆದರೆ ಡ್ರೈವರ್ ಸಂತೋಷ್ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಬಹುಶಃ ಶಾಲಾ ಆಡಳಿತ ಮಂಡಳಿ ಈ ವಿಚಾರವನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಅನ್ಸುತ್ತೆ. ಇದಾದ ಬಳಿಕ ಜಾನ್ವಿ ಮತ್ತೆ ಎಂದಿನಂತೆ ಶಾಲೆಗೆ ಹೋಗಿ ಬರಲು ಪ್ರಾರಂಭ ಮಾಡಿದ್ರು. ಈ ಮಧ್ಯೆ ಡ್ರೈವರ್ ಸಂತೋಷ್ ಮತ್ತೆ ಜಾನ್ವಿಯನ್ನ ಪುಸಲಾಯಿಸಲು ಶುರು ಮಾಡಿದ್ದ. ಅವರಿಬ್ಬರ ಮಧ್ಯೆ ಆನಂತರ ಏನಾಯ್ತೋ ಗೊತ್ತಿಲ್ಲ. ಡಿಸೆಂಬರ್ 31ರಂದು ಸ್ನೇಹಿತೆಯ ಜೊತೆ ಪಾರ್ಟಿಗೆ ಹೋಗುವುದಾಗಿ ಜಾನ್ವಿ ಮನೆಯಿಂದ ಹೊರಬಿದ್ದಿದ್ದಾಳೆ. ಮನೆಯಲ್ಲೇ ಸುಳ್ಳು ಹೇಳಿ ಬಂದ ಜಾನ್ವಿ ಸಂತೋಷ್ ಜೊತೆ ಸುತ್ತಾಡಲು ಹೊರಗೆ ಹೋಗಿದ್ದಾಳೆ. ಆದ್ರೆ ಜಾನ್ವಿಯನ್ನ ತನ್ನ ಜೊತೆ ಕರೆದೊಯ್ದ ಸಂತೋಷ್ ಮಧ್ಯರಾತ್ರಿಯಲ್ಲಿಯೇ ರೈಲಿಗೆ ಅಡ್ಡ ನಿಂತುಕೊಂಡು ಇಬ್ಬರು ಸಾವಿಗೀಡಾಗಿದ್ದಾರೆ. ಇನ್ನು ಶಾಲೆಯಲ್ಲಿ ಬಸ್ ಡ್ರೈವರ್ ಬಗ್ಗೆ ದೂರನ್ನ ನೀಡಿದ್ರೂ ಶಾಲಾ ಆಡಳಿತ ಮಂಡಳಿಯು ಯಾವುದೇ ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯ ಪೋಷಕರು ಶಾಲೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಲಾ ಬಸ್ ಡ್ರೈವರ್ ಮೇಲೆ ಪೋಷಕರು ನಂಬಿಕೆಯನ್ನ ಇಟ್ಟುಕೊಂಡು ಶಾಲೆಗೆ ಮಕ್ಕಳನ್ನ ಕಳಿಸ್ತಾರೆ. ತಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ಕರೆದುಕೊಂಡು ಹೋಗಿ ಮನೆಗೆ ತಂದು ಬಿಡ್ತಾರೆ ಅಂತ ನಂಬ್ತಾರೆ. ಆ ನಂಬಿಕೆಗೆ ತಕ್ಕಂತೆ ಅದೆಷ್ಟೋ ಶಾಲಾ ಬಸ್ ಡ್ರೈವರ್ಗಳು ಮಕ್ಕಳನ್ನ ಹೆತ್ತ ಪೋಷಕರಿಗಿಂತ ಹೆಚ್ಚು ಜೋಪಾನವಾಗಿ ನೋಡ್ಕೊಳ್ತಾರೆ. ಆದರೆ ಸಂತೋಷ್ನಂತ ಹಲವು ಕೆಟ್ಟ ವ್ಯಕ್ತಿಗಳಿಂದ ಎಲ್ಲರನ್ನ ಅನುಮಾನ ದೃಷ್ಟಿಯಿಂದ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ.